ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಮಸಾಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ಮಂಗಳೂರು ಮಸಾಲೆ ದೋಸೆ ಸ್ಪೆಷಲ್ ಏನಂದರೆ ಮಸಾಲೆ ದೋಸೆಗೆ ಕೆಂಪು ಮಸಾಲೆ ಹಾಕೋದಿಲ್ಲ ಮತ್ತು ದೋಸೆ ತೆಳುವಾಗಿ ಇರ್ತದೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ನಾನಿವತ್ತು ಲೋಟದಲ್ಲಿ ಅಳತೆ ಮಾಡಿ ಹಾಕ್ತಾ ಇದ್ದೇನೆ. 3 ಲೋಟ ದೋಸೆ ರೈಸ್ ಹಾಕ್ತಾ ಇದ್ದೇನೆ. 3 ಲೋಟ ದೋಸೆ ರೈಸ್ ಹಾಕಿದ ನಂತರ ಅದೇ ಲೋಟದಲ್ಲಿ 1 ಲೋಟ ಸೋನಾ ಮಸೂರಿ ರಾ ರೈಸ್ ಹಾಕ್ತಾ ಇದ್ದೇನೆ. ಇದು ನೋಡಿ ಸೋನಾ ಮಸೂರಿ ರೈಸ್. ಒಟ್ಟಿಗೆ 4 ಲೋಟ ರೈಸ್ ಹಾಕಿದ್ದೇನೆ. ಹಾಗೆ ಅದರ ಜೊತೆನೇ ಈಗ 1 ಲೋಟದಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ದೊಡ್ಡ ಚಮಚದಲ್ಲಿ 1 ಚಮಚ ಮೆಂತ್ಯ ಕಾಳು ಹಾಕ್ತಾ ಇದ್ದೇನೆ. ನಾವು ಯಾವ ಲೋಟದಲ್ಲಿ ರೈಸ್ ಅಳತೆ ಮಾಡಿದ್ದೇವೆ ಅದೇ ಲೋಟದಲ್ಲಿ 1/4 ಲೋಟ ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಈಗ ಅದೇ ಲೋಟದಲ್ಲಿ ಇನ್ನೊಂದು ಪಾತ್ರೆಗೆ 3/4 ಲೋಟದಷ್ಟು ಮೀಡಿಯಂ ಅವಲಕ್ಕಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಮೀಡಿಯಂ ಅವಲಕ್ಕಿ ತಗೊಂಡಿದ್ದೇನೆ. ದಪ್ಪ ಅವಲಕ್ಕಿನೂ ತಗೋಬಹುದು. ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ 3 ಅಥವಾ 4 ಸಲ ಚೆನ್ನಾಗಿ ತೊಳೆದು ನೀರನ್ನು ತೆಗಿಬೇಕು. ಈಗ 3-4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದಿದ್ದೇನೆ ನೋಡಿ. ಈಗ ಇದಕ್ಕೆ ನೀರು ಹಾಕಿದನ್ನು 5ರಿಂದ 6 ಗಂಟೆಗಳ ಕಾಲ ತನಕ ನೆನೆಯಲಿಕ್ಕೆ ಬಿಡಬೇಕು. ಈಗ ತೆಗೆದಿಟ್ಟ ಅವಲಕ್ಕಿಯನ್ನು ಕೂಡ 2 ಸಲ ನೀರು ಹಾಕಿ ನೀರನ್ನು ತೆಗಿಬೇಕು. ಆನಂತರ ತೊಳೆದ ನಂತರ ಇದಕ್ಕೆ ಇನ್ನೊಮ್ಮೆ ಕುಡಿಯುವ ನೀರನ್ನು ಹಾಕಿದನ್ನು ನೆನೆಯಲಿಕ್ಕೆ ಬಿಡಬೇಕು. ಈಗ ಎಲ್ಲವನ್ನು ನೆನೆಯಲಿಕ್ಕೆ ಇಟ್ಟು 6 ಗಂಟೆ ಆಗಿದೆ. 6 ಗಂಟೆ ನಂತರ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಇನ್ನೊಮ್ಮೆ 2 ಸಲ ನೀರಿನಲ್ಲಿ ತೊಳೆದು ನೀರು ತೆಗೆದು ತರಬೇಕಿದರದು. ಈಗ ನೋಡಿ 2 ಸಲ ತೊಳೆದು ನೀರು ತೆಗೆದು ತಂದಿದ್ದೇನೆ. ಹಾಗೆಯೇ ನೆನೆಸಿಟ್ಟ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ನೋಡಿ. ಈಗ ಮೊದಲಿಗೆ ನಾನು ಈ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ಇದರ ಜೊತೆನೇ ನೆನೆಸಿಟ್ಟ ಅಕ್ಕಿ ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಬೇಕು. ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ 2-3 ಸಲ ಮಾಡಿ ನಾನು ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಹಾಕಿದನು ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಸ್ವಲ್ಪವೂ ತರಿಯಾಗಿ ಇರಬಾರ್ದು. ಈಗ ನೋಡಿ 1 ಸಲ ಗ್ರೈಂಡ್ ಮಾಡಿ ಆಯಿತು. ಹಾಗೆ ಎಲ್ಲವನ್ನು ನಾನೀಗ ಗ್ರೈಂಡ್ ಮಾಡಿ ಆಗಿದೆ. ಗ್ರೈಂಡ್ ಮಾಡುವಾಗ ತುಂಬ ಹಿಟ್ಟು ದಪ್ಪ ಇದ್ದರೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿಕೊಳ್ಬೋದು. ಹಿಟ್ಟನ್ನು ನೋಡಿ ನೀರು ಹಾಕಿಕೊಳ್ಳಿ. ಇದು ಹಿಟ್ಟು ಸರಿಯಾಗಿದೆ, ಹಾಗಾಗಿ ನಾನು ಇದಕ್ಕೆ ನೀರನ್ನು ಹಾಕ್ತಾ ಇಲ್ಲ. ಇದನ್ನೀಗ 2ರಿಂದ 3 ನಿಮಿಷದವರೆಗೆ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೇಕಾದರೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೋದು. ಈಗ ಇದು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 12 ಗಂಟೆ ಆದರೂ ಇಡಬೇಕು ಇದು ಹುದುಗು ಬರಲಿಕ್ಕೆ. ನಾನಿದನ್ನು ಸಂಜೆ ಬೇಗ ಒಂದು 6 ಗಂಟೆಗೆ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಹಾಗಾಗಿ ನೋಡಿ ಬೆಳಿಗ್ಗೆ ಈಗ ಚೆನ್ನಾಗಿ ಹುದುಗು ಬಂದಿದೆ. ನೋಡಿ ಮಸಾಲೆ ದೋಸೆ ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ ನೋಡಿ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕೋದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಸಕ್ಕರೆ ಹಾಕಿದರೆ ಮಸಾಲೆ ದೋಸೆ ಕಲರು ಚೆನ್ನಾಗಿ ಕೆಂಪಾಗಿ ಬರ್ತದೆ ಮತ್ತು ಕ್ರಿಸ್ಪಿಯಾಗಿ ಬರ್ತದೆ ದೋಸೆ. ಅದಕ್ಕಾಗಿ ಸ್ವಲ್ಪ ಸಕ್ಕರೆ ಹಾಕಿದರೆ ಒಳ್ಳೆಯದು. ಸಕ್ಕರೆ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಸೈಡಿಗೆ ಇಡುವ. ಈಗ ಇದಕ್ಕೆ ಆಲೂಗಡ್ಡೆ ಪಲ್ಯವನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಆಲೂಗಡ್ಡೆಯನ್ನು ಕುಕ್ಕರ್ನಲ್ಲಿ ಹಾಕಿ 6 ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಂಡಿದ್ದೇನೆ. ಆ ನಂತರ ಸಿಪ್ಪೆ ತೆಗೆದು ನೋಡಿ ಈ ರೀತಿ ಮ್ಯಾಶ್ ಮಾಡಿಕೊಳ್ಬೇಕು, ಅಥವಾ ತುಂಬ ಚಿಕ್ಕದಾಗಿ ಕಟ್ ಮಾಡಿದರೂ ಆಗುತ್ತದೆ. ಈಗ ನೋಡಿ ಇದು ಮ್ಯಾಶ್ ಮಾಡಿ ಆಯಿತು. ಈಗ ಇದು ಸೈಡಿಗೆ ಇರಲಿ. ಈಗ ಇಲ್ಲಿ ನಾನೊಂದು ಬಾಣಲೆಯನ್ನು ಬಿಸಿಯಾಗಲು ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಬರುವುದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸ್ವಲ್ಪ ಸಿಡಿತಾ ಇರುವಾಗ ಇದಕ್ಕೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಹಾಗೆಯೇ 1 ಚಮಚದಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಹಾಕಿದ ನಂತರ ಸ್ವಲ್ಪ ಇದು ಫ್ರೈ ಆಗಲಿ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಡಬೇಕು, ಜಾಸ್ತಿ ಫಾಸ್ಟ್ ಇಡಲಿಕ್ಕಿಲ್ಲ. 1 ಸಲ ಎಣ್ಣೆ ಬಿಸಿ ಆದ ನಂತರ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ಆನಂತರ ಇದಕ್ಕೆ 2 ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿದ್ದೇನೆ.
ಹಾಗೆ ಒಂದು 1/4 ಚಮಚದಷ್ಟು ಇಂಗು ಪುಡಿ ಹಾಕ್ತಾ ಇದ್ದೇನೆ. ಇಂಗು ಪುಡಿ ಹಾಕೋದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಈಗ ಈ ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ, ಈರುಳ್ಳಿಯ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಿದರೆ ಸಾಕು. ಈಗ ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದ ನಂತರ ಇದಕ್ಕೆ 1/4 ಚಮಚದಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೇನೆ. ಅರಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಇಲ್ಲಿ ಕರಿಬೇವು ಹಾಕ್ತಾ ಇದ್ದೇನೆ. ಕರಿಬೇವು ಹಾಕಿ ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಆಚೆ ಈಚೆ ಮಗುಚಿ ಆನಂತರ ಇದಕ್ಕೆ ಬೇಯಿಸಿ ಪುಡಿ ಮಾಡಿಟ್ಟ ಆಲೂಗಡ್ಡೆಯನ್ನು ಹಾಕಿಕೊಳ್ಬೇಕು. ಆಲೂಗಡ್ಡೆ ಹಾಕಿದ ನಂತರ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ತುಂಬ ಡ್ರೈ ಇದ್ದರೆ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಇದಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಬಿಸಿ ನೀರು ಹಾಕ್ತಾ ಇದ್ದೇನೆ. ಬಿಸಿ ನೀರು ಹಾಕಿದರೆ ಒಳ್ಳೆಯದು. ಬಿಸಿ ನೀರು ಹಾಕಿದ ನಂತರ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನೋಡಿ, ಇಷ್ಟಾದರೆ ಸಾಕು. ಲಾಸ್ಟಿಗೆ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿ. ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ದೋಸೆ ಮಾಡಲಿಕ್ಕೆ ಕಾವಲಿ ಬಿಸಿಯಾಗಲಿ ಇಟ್ಟಿದ್ದೇನೆ. ಚೆನ್ನಾಗಿ ಕಾವಲಿ ಬಿಸಿಯಾದ ನಂತರ ಒಂದ್ಸಲ ನೀರು ಹಾಕಿ ಇದನ್ನು ಒರೆಸಿಕೊಳ್ಳಿ. ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿಕೊಳ್ಬೇಕು. ಆ ನಂತರ ಇದಕ್ಕೆ ಹಿಟ್ಟನ್ನು ಹಾಕಿಕೊಳ್ಬೇಕು. ಮಸಾಲೆ ದೋಸೆ ಮಾಡುವಾಗ ತುಂಬ ತೆಳುವಾಗಿ ದೋಸೆಯನ್ನು ಎಷ್ಟು ದೊಡ್ಡದಾಗ್ತದೆ ಅಷ್ಟು ದೊಡ್ಡದಾಗಿ ಮಾಡಿಕೊಳ್ಬೇಕು. ಇದು ಸ್ವಲ್ಪ ದೊಡ್ಡ ಕಾವಲಿ, ಹಾಗಾಗಿ ಮಸಾಲೆ ದೋಸೆ ಮಾಡಲಿಕ್ಕೆ ಇದರಲ್ಲಿ ತುಂಬ ಒಳ್ಳೆಯದಾಗ್ತದೆ. ದೋಸೆ ಹಾಕಿದ ನಂತರ ಅರ್ಧ ನಿಮಿಷಕ್ಕೆ ಮುಚ್ಚಳವನ್ನು ಮುಚ್ಚಳ ಮುಚ್ಚಿದರೆ ಬೇಗನೆ ಮೇಲಿನ ಹಿಟ್ಟು ಡ್ರೈ ಆಗ್ತದೆ. ನೋಡಿ, ಈಗ ಹಿಟ್ಟು ಡ್ರೈ ಆಗಿದೆ. ದೋಸೆ ಕ್ರಿಸ್ಪಿಯಾಗಿ ಬರಬೇಕಾದ್ರೆ ಈಗ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಡಬೇಕು. ಈಗ ಇದಕ್ಕೆ ತುಪ್ಪವನ್ನು ಹಾಕಿಕೊಳ್ಬೇಕು, ಅಥವಾ ತುಪ್ಪ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕಿಕೊಳ್ಬೋದು. ತುಪ್ಪ ಹಾಕಿದರೆ ಮಸಾಲೆ ದೋಸೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಈಗ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೆಂಪಗೆ ಕಾಯುವ ತನಕ ಇದನ್ನು ಕಾಯಿಸಿಕೊಳ್ಬೇಕು. ನೋಡಿ, ಇಷ್ಟು ಕೆಂಪಗೆ ಕಾಯಿಸಿದ ನಂತರ ಇದಕ್ಕೆ ನಾನಿಲ್ಲಿ ಮಾಡಿಟ್ಟ ಆಲೂಗಡ್ಡೆ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಮಂಗಳೂರು ಕಡೆ ನಾವು ಇದಕ್ಕೆ ಕೆಂಪು ಮಸಾಲೆ ಹಾಕೋದಿಲ್ಲ, ಈ ರೀತಿ ಆಲೂಗಡ್ಡೆ ಮಸಾಲೆಯನ್ನು ಹಾಕಿ ಕೊಡೋದು. ನೋಡಿ, ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಯಾವಾಗಲೂ ಮಸಾಲೆ ದೋಸೆ ಮಾಡುವಾಗ ಫಸ್ಟ್ ಮಸಾಲೆ ದೋಸೆ ಒಂದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ನಾನು ಫಸ್ಟ್ ಒಂದು ಮಸಾಲೆ ದೋಸೆ ಮಾಡಿ ತೆಗೆದಿದ್ದೇನೆ. ನಂತರ ಸೆಕೆಂಡ್ ಮಸಾಲೆ ದೋಸೆ ಮಾಡಿದೆ, ನೋಡಿ ಚೆನ್ನಾಗಿ ಬಂದಿತ್ತು. ಈಗ ನಾನಿದು 3ನೇ ಮಸಾಲೆ ದೋಸೆ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡಿದ ಮಸಾಲೆ ದೋಸೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಹೋಟೆಲ್ಗಿಂತಲೂ ನಾವು ಮನೆಯಲ್ಲಿ ಮಾಡಿದ ಈ ಮಸಾಲೆ ದೋಸೆ ರುಚಿಯಾಗಿದೆ. ಒಂದು ಸಲ ಖಂಡಿತ ಇದನ್ನು ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗ್ತದೆ. ನಾನಿಲ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡುವ ರೆಸಿಪಿಯನ್ನು ತೋರಿಸಲಿಲ್ಲ. ಸಾಂಬಾರು ರೆಸಿಪಿ ಇನ್ನೊಂದು ಸಲ ನಾನು ಮಾಡಿ ತೋರಿಸ್ತೇನೆ. ಚಟ್ನಿ ಮಾಡುವ ರೆಸಿಪಿ ಈ ಮೊದಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ, ನನ್ನ ಚಾನಲ್ನಲ್ಲಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ದೋಸೆ ಬಂದಿದೆ ಕೂಡ ನೋಡಿ. ಮಂಗಳೂರಿನಲ್ಲಿ ಮಸಾಲೆ ದೋಸೆ ಇದೇ ರೀತಿ ಸಿಗೋದು ನೋಡಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.